ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 8 ಜನ ಸ್ಪರ್ಧಿಗಳು ಇದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಒಟ್ಟಾರೆಯಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ನೇರವಾಗಿ ಟಾಪ್ 6 ಕಂಟೆಂಡರ್ಶಿಪ್ ಅನ್ನುವಂತ ಒಂದು ವಿಶೇಷವಾದಂತಹ ಈ ವಾರದ ಕಾನ್ಸೆಪ್ಟ್ ನ ಅನುಸಾರವಾಗಿ ನಮ್ಮ ಬಿಗ್ ಬಾಸ್ ಎಲ್ಲ ರೀತಿಯಾಗಿ ಈ ವಾರದ ಟಾಸ್ಕ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ನೇರವಾಗಿ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆದರೆ ಇನ್ನು ಉಳಿದಿರುವಂತಹ 7 ಜನರು ಒಂದು ಟಾಸ್ಕ್ ಆಡುವುದರ ಮುಖಾಂತರ ಗೆಲ್ಲುವುದರ ಮೂಲಕ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಬೇಕು ಅನ್ನೋ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಧನುಷ್ ಗೌಡರನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂತಹ 3 ಜನ ಯಾವ ಸ್ಪರ್ಧಿಗಳು ಈ ವಾರದ ಎಲ್ಲ ಟಾಸ್ಕ್ ಗಳನ್ನ ಗೆಲ್ಲುವುದರ ಮೂಲಕ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಅವರು ಫಿನಾಲೆ ವಾರಕ್ಕೆ ಮಾತ್ರ ಎಂಟ್ರಿ ಕೊಟ್ಟಿರುವಂತಹ ಒಂದು ಅವಕಾಶವನ್ನ ಕ್ಯಾಪ್ಟನ್ ಆಗೋದ್ರ ಮುಖಾಂತರ ಪಡೆದಿದ್ದಾರೆ. ಅವರು ಟಾಪ್ 6 ಫೈನಲಿಸ್ಟ್ ಅನ್ನುವಂತಹ ಒಂದು ವಿಷಯನು ನಮ್ಮ ಬಿಗ್ ಬಾಸ್ ಎಲ್ಲಿ ಕೂಡ ಹೇಳಿಲ್ಲ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದಾಗಿ ಅವರನ್ನ ನೇರವಾಗಿ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆಯಾಗಿ ಮೊದಲನೆಯ ಸ್ಪರ್ಧೆಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಉಳಿದಿರುವಂತೆ ಒಂದು ಎರಡನೇ ಟಾಸ್ಕ್ ನಿನ್ನೆ ಎಪಿಸೋಡ್ ನೀವೆಲ್ಲರೂ ಕೂಡ ನೋಡಿರ್ತೀರ. ಆ ಒಂದು ಟಾಸ್ಕ್ ನಲ್ಲಿ ಗೆಲ್ಲುವುದರ ಮುಖಾಂತರ ನಮ್ಮ ಕಾವ್ಯ ಅವರು ಟಾಪ್ 6 ಕಂಟೆಂಡರ್ಶಿಪ್ ಗೆ ಎರಡನೇದಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಆಯ್ಕೆ ಆಗಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಿರುವಂತಹ ಮೂರನೆಯ ಸ್ಪರ್ಧಿ ಅಂತ ಹೇಳ್ಬೋದು. ಇನ್ನು ನಾಲ್ಕನೆಯದಾಗಿ ಆಯ್ಕೆ ಆಗಿರುವಂತಹ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ, ನಮ್ಮ ಮ್ಯೂಟೆಂಟ್ ರಘು ಅಂತ ಹೇಳ್ಬೋದು. ನಮ್ಮ ಮ್ಯೂಟೆಂಟ್ ರಘು ಅವರು ಕೂಡ ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಿದ್ದಾನೆ ಅಂತ ಹೇಳ್ಬೋದು. 4 ಜನರು ಕೂಡ ಈ ವಾರದ ಟಾಪ್ 6 ಕಂಟೆಂಡರ್ಶಿಪ್ ಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಇವರ ನಡುವೆ ಮತ್ತೊಂದು ಟಾಸ್ಕ್ ಅನ್ನ ನಮ್ಮ ಬಿಗ್ ಬಾಸ್ ನೀಡ್ತಾರೆ ಅಂತ ಹೇಳ್ಬೋದು. ಆ ಒಂದು ಟಾಸ್ಕ್ ಅನ್ನ ಗೆದ್ದವರು ನೇರವಾಗಿ ಟಾಪ್ 6 ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. 6ರ ಪೈಕಿ ಇವರು ಕೂಡ ಒಬ್ಬರಾಗಿ ಪಕ್ಕ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಆ ಒಂದು ಟಾಸ್ಕ್ ನ ಯಾರು ಗೆಲ್ತಾರೆ ಅಂತ ಮುಂದೆ ಬರುವಂತ ವಿಡಿಯೋದಲ್ಲಿ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಒಟ್ಟಿನಲ್ಲಿ ನಮ್ಮ ಧನುಷ್, ಕಾವ್ಯ, ಅಶ್ವಿನಿ ಹಾಗೆ ರಘು ಅವರು ಈ ವಾರದ ಮೊದಲ ಫೈನಲಿಸ್ಟ್ ಆಗೋ ಒಟ್ಟಿನಲ್ಲಿ ಈ 4 ಜನರು ಮೊದಲ ಫೈನಲಿಸ್ಟ್ ಆಗಲು ಒಂದು 4 ಜನ ಕಂಟೆಂಡರ್ಸ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.